ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಯಾವುದು? ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಈ ದೇಶ ಎಲ್ಲ ಸಮಾಜದವರು ಒಂದಾಗಿ ಅಣ್ಣ ತಮ್ಮದಂಗೆ ಬಾಳ್ತಾ ಇದ್ದಾರೆ. ಇವತ್ತಿಂದಲ್ಲ, ಯಾವತ್ತಿಂದ ಸ್ವಾತಂತ್ರ್ಯ ಬಂದಿದೆ. ಈಗ ಸ್ವಾತಂತ್ರ್ಯ ಬರೋಕ್ಕೆ ಒಂದೇ ಸಮಾಜ ಅವರು ತ್ಯಾಗ ಆಗಲಿಲ್ಲ, ಎಲ್ಲ ಸಮಾಜದವರು ತ್ಯಾಗ ಆಗಿದ್ದಾರೆ. ಹಾಗಾಗಿ ಅವತ್ತಿಂದನೂ ಎಲ್ಲ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಇದು ರಾಜಕೀಯ ಹಿನ್ನೆಲೆ, ರಾಜಕೀಯ ಲಾಭಕ್ಕೋಸ್ಕರ ಇದು ಜಾತಿಯನ್ನು ತಂದಿರೋದು. ಇದಕ್ಕಿಂತ ಮುಂಚೆ ಇರಲಿಲ್ಲ. ಈ ಪೊಲಿಟಿಕಲ್ ರಾಜಕೀಯದವರು ಇದು ಜಾತಿಯನ್ನು ಮಾಡಿದ್ದಾರೆ. ನಮ್ಮ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಒಟ್ಟಾಗಿ ಪ್ರೀತಿಯಿಂದ ಅಣ್ಣ ತಮ್ಮದಿರಂಗೆ ಬರ್ತಾರೆ. ಯಾರು ಏನು ಹೇಳ್ತಾರೋ ಗೊತ್ತಿರೋ ಅದಂತೂ ಯಾರೂ ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಸರ್, ಈಗ ಕೆಲವರು ಅಸಮಾಧಾನಿತ ಶಾಸಕರುಗಳು ಇನ್ನೂ ಕೂಡ ಸರಿ ಆಗ್ತಿಲ್ಲ ಸರ್. ಕೆಲವರು ನಾಯಕರುಗಳು ಹೋಗ್ತಿದ್ದಾರೆ ಮನೆಗಳಿಗೆ. ಸಹಜ, ಅದು ಎಲ್ಲರಿಗೂ ಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಯಾರು ಮಂತ್ರಿ ಆಗಿಲ್ಲ ಅವರು ಅಸಮಾಧಾನ ಆಗೋದು ಸಹಜ. ಎಲ್ಲರಿಗೂ ಮನೆ ಮುಖ್ಯಮಂತ್ರಿಗಳು ಮಾತಾಡಿ ಎಲ್ಲ ವಸತಿ ಖಾತೆಯನ್ನು ಚೆನ್ನಾಗಿ ನಿಭಾಯಿಸಿದ್ರು ಸರ್. ಈ ಬಾರಿ ಯಾವ ಖಾತೆಯನ್ನು ನಿರೀಕ್ಷೆ ಇಲ್ಲ. ನಾನು ಯಾವ ಖಾತೆ ಅಂತ ಕೇಳಿಲ್ಲ. ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸಿಲ್ಲ. ನಾನು ಈಗ ಮುಖ್ಯಮಂತ್ರಿ ವ್ಯಕ್ತಿ ನಾವು ಇಂಥ ಖಾತೆ ಕೊಡಿ, ಅಂಥ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಯಾವುದನ್ನ ಖಾತೆ ಕೊಡಿ ಆ ಖಾತೆ. ಸಂಪುಟದಲ್ಲಿ ನಾಗೇಂದ್ರ ಅವ್ರನ್ನ ತಗೊಳಕ್ಕೆ ಸಾಕಷ್ಟು ವಿರೋಧ ಸರ್. ಯಾಕಂತಂದ್ರೆ ಅವ್ರಿಗೆ ಕೇಸ್ ಒಳಗೋಗಿ ಈಗ ಅವರು ಕೇಸನ್ನು SIT ಅವರು ಕ್ಲೀನ್ ಚೀಟನ್ನು ಕೊಟ್ಟಿದ್ದಾರೆ. SIT ಅವರು ಕೊಟ್ಟಿದ್ದಾರೆ. ಆದಮೇಲೆ ಕೇಸ್ ಇಲ್ಲಿರ್ತದದು. ಬೇಕಂತ ಏನಾಗಿದೆ, ಒಂದು ನಾಯಕ ಒಂದು ಎತ್ತಿದ್ರಲ್ಲಿ ಬೆಳೆದ್ರೆ ಅದು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದನ್ನು ಪಿತೂರಿನ ಮಾಡ್ತಾರೆ. ಬೇರೆ ಸಾಮಾನ್ಯ ಜನಕ್ಕೆ ಮಾಡ್ತಾರಾ? ಯಾರು ಎತ್ತಿರದಲ್ಲಿ ಬೆಳೀಗೆ ನಾಗಂದ್ರೆ ಭಾಳ ಎತ್ತರದಲ್ಲಿ ಬೆಳೀತಾರೆ. ಅವ್ರನ್ನ ಏನಾದ್ರು ಮುಗಿಸ್ಬೇಕಂತ. ಈ ಜಮೀರ್ ಅಹಮದ್ ಖಾನ್ ಎತ್ತರದಲ್ಲಿ ಬೆಳೀತಾರೆ, ಅವ್ರು ಮುಗಿಸ್ಬೇಕಂತ ಆ ಪಿತೂರನ್ನ ಮಾಡ್ತಾರೆ. ಆ ಕೇಸನ್ನು SITಯಲ್ಲಿ ಅವ್ರಿಗೆ ಕ್ಲೀನ್ ಚಿಟ್. ನಮ್ಮ ಹೈಕಮಾಂಡಲ್ಲಿ ಆ ಪದ್ಧತಿ ಇಲ್ಲ. ನಾನು ಭಾಳ ಸತಿ ಹೇಳಿದ್ದೀನಿ, ಹೈಕಮಾಂಡಲ್ಲಿ ಯಾರು ರೆಕಮೆಂಡ್ ಮಾಡಿದ್ರು, ದಿಲ್ಲಿಗೆ ಹೋದ್ರೂ ಅಲ್ಲಿ ಮಂತ್ರಿ ಕೊಡ್ತಾರಂತ ನಿರೀಕ್ಷೆ ನಾವು ಇಡಂಗಿಲ್ಲ. ಹೈಕಮಾಂಡ್ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆದಲ್ಲಿ ಸಮಾಜಕ್ಕೆ ಅನುಕೂಲ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಮಂತ್ರಿ ಆದಮೇಲೆ ರಾಜ್ಯದ ಜನಕ್ಕೆ ಬಡವ್ರಿಗೂ ಒಳ್ಳೇದಾಗಬೇಕು ಅಂಥವನ್ನ ನೋಡಿ ಮಂತ್ರಿ ಮಾಡೋದು. ಅದೆಲ್ಲ ಹೂವಾಪೂವ ಸುದ್ದಿಗಳದು. ಯಾರಿಗಾನ ಕೊಟ್ಟು ಕೇಳ್ತಾವ್ರೆ, ಮತ್ತೊಂದು ಕೇಳ್ತಾರೆ, ಅದೆಲ್ಲ ಏನೇನು ಇಲ್ಲ.